Hello, welcome back to Shilpa's vlog. And in today's vlog, ಇವತ್ತು ಕುಕಿಂಗ್ ಅಲ್ಲ ಡೆಫಿನೆಟ್ಲಿ ಅಗೇನ್ ಇವತ್ತು ಇನ್ನೊಂದು ಥರ ಡಿಫ್ರೆಂಟ್ ಆಗಿರೋಂಥ ಒಂದು ವ್ಲಾಗ್. ಇದರಲ್ಲಿ ನಾನು ಹ್ಯಾವ್ ಗಾನ್ ಟು ಒನ್ ಲೆಗೆಸಿ ಹಾರ್ಸ್ ರೈಡಿಂಗ್ ಅಂತ ಹೇಳಿ ಇದು ದೊಡ್ಡ ಬಂಸಂದ್ರದಲ್ಲಿದೆ. ಇದು ರೆಸಿಡೆನ್ಷಿಯಲ್ ಏರಿಯಾನಲ್ಲೇ ಮಾಡಿದ್ದಾರೆ, ಬಟ್ ರಿಯಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲ ಥರ ಇವರು ಬರ್ತಾರೆ ಹಾರ್ಸ್ ರೈಡ್ ಮಾಡೋಕ್ಕೆ ಅಂತ. ಈ ಬೇರೆ ಹಾರ್ಸ್ ಇಟ್ಟಿಲ್ಲ, ಇದೇನೋ ಬೆಂಕಿ ಕೋಳಿ ಅನ್ಸುತ್ತಿದ್ದು. ಐ ಡೋಂಟ್ ನೋ, ಇಫ್ ಕಮೆಂಟ್ ಮಾಡಿ ಹಾಕಿ ಇದೇನಂತೇಳಿ ಹೆಸರಿದೆ ಅಂತ. ದೆನ್ ನಾನು ಇದೆಲ್ಲ ಸುತ್ತು ನೋಡ್ತಾ ಇದ್ದೀನಿ, ನೋಡ್ತಾ ಏನೇನು ಕ್ಯಾಪ್ಚರ್ ಮಾಡ್ಬೋದು ಇವತ್ತು ಅಂತ ನೋಡಿದಾಗ ಹಸು ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಹಸು ಸಾಕಿದ್ದಾರೆ, ಫ್ರೆಶ್ ಹಾಲು ಸಿಗುತ್ತೆ ಇಲ್ಲಿ. ಮತ್ತು ನೋಡಿ, ನನಗೆ ಕ್ಯಾಪ್ಚರ್ ಮಾಡ್ತಿದ್ದಂಗೆ ನಾವಷ್ಟೆಲ್ಲ ಸೆಲ್ಫಿಗೆ ಒಂದು ಪೋಸ್ ಕೊಡೋದು, ಈವನ್ ಈ ಹಸುಗಳು ಪೋಸ್ ಕೊಡ್ತದೆ, ಜಸ್ಟ್ ಟಕ್ ಅಂತ ಎದ್ಬಿಟ್ಟು ಪೋಸ್ ಕೊಡ್ತಿದೆ. ಹಾಗೆ ಇಲ್ಲಿ ಇನ್ನೊಂದು ಹಸು ನೋಡಿದೆ, ಒಂಥರ ನೋಡಿ ಆಲ್ರೆಡಿ ಇಟ್ ಇಸ್ ಗಿವಿಂಗ್ ಎ ಬ್ಯೂಟಿಫುಲ್ ಪೋಸ್. ಇದು ನಾಟಿ ಕೋಳಿಗಳು ಸಾಕಿದ್ದಾರೆ, ಮತ್ತು ಇಲ್ಲಿ ತುಂಬ ನಾಟಿ ಕೋಳಿಗಳಿದೆ. ಇಲ್ಲಿ ಯಾರಾದ್ರು ನಾಟಿ ಕೋಳಿ ಬೇಕು ಅಂತ ಇಷ್ಟಪಡೋರು ಡೆಫಿನೆಟ್ಲಿ ಇಲ್ಲಿ ಬಂದು ತೊಗೋಬೋದು. ಇಲ್ಲಿ ಇವತ್ತು ಮತ್ತು ಇಲ್ಲಿ ನೋಡ್ಬೋದು, ಇದೊಂದು ಬಿಟ್ಟು ಒಂದು ಪುಟ್ಟಿ ಥರ ಇಟ್ಟಿದ್ದಾರೆ. ಆ ನಾಟಿ ಕೋಳಿ ಎಲ್ಲರಲ್ಲಿ ಅಂದರೆ ಮೊಟ್ಟೆಗಳ ಹಾಲು ಹಾಕಿಟ್ಟಿರ್ತಾರೆ. ಸೊ ಈಸ್ ಗೋಯಿಂಗ್ ಟು ಟೇಕ್ ದಿ ನಾಟಿ ಕೋಳಿ ಮೊಟ್ಟೆ. ಇವತ್ತು ನೋಡಿ ಇಲ್ಲಿ ಹೋಗ್ತಿದೆಯಲ್ಲ ಈ ಹುಂಜ, ಇದೇ ನಮ್ಮ ಮನೇಲಿ ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡಿಸ್ಬೇಕಂತ ಇದ್ದೀನಿ. ಸೊ ಐ ಆಮ್ ಪ್ಲ್ಯಾನಿಂಗ್ ಟು ಹ್ಯಾವ್ ಟುಡೇ ನಾಟಿ ಕೋಳಿ. ಸೊ ಲೆಟ್ಸ್ ಸಿ. ಮತ್ತು ಇಲ್ಲಿ ಸೂಪರ್ ಕುದುರೆಗಳು. ಈ ಕುದುರೆ ಯಾವುದಂತ ಗೊತ್ತಾ ನಿಮಗೆ? ರೀಸೆಂಟ್ ಒಂದು ಮೂವಿ ಬಂದಿದೆ ಕನ್ನಡದಲ್ಲಿ, ತುಂಬ ಫೇಮಸ್, ಎಲ್ಲ ಭಾಷೆಲಿ ಬಂದಿದೆ. ಎಸ್, ಯು ಗೆಸ್ ಇಟ್ ರೈಟ್, ಇಟ್ ಈಸ್ ಕಾಂತಾರ ಮೂವಿ. ಕಾಂತಾರ ಮೂವಿನಲ್ಲಿ ಬಳಸಿರೋಂಥ ಕುದುರೆಗಳು ಇಲ್ಲಿಂದ ತೊಗೊಂಡಿರುವಂಥದ್ದು. ಸುಮಾರು ಅಲ್ಲಿ ನೋಡ್ಬೋದು ನೀವು, ಸುಮಾರು ಕುದುರೆಗಳಿದೆ ಇಲ್ಲಿ. ಬೇರೆ ಬೇರೆ ತಳಿಗಳು, ಬ್ರೀಡ್ಸ್, ಡಿಫ್ರೆಂಟ್ ಬ್ರೀಡ್ಸ್ ನೋಡ್ಬೋದು. ಎಷ್ಟು ಹೈಟ್ ಇದೆ ನೋಡಿ ಇದು. ಇದೆಲ್ಲ ರೇಸ್ ಯೂಸ್ ಮಾಡೋಂಥ ಒಂದು ಬ್ರೀಡ್ ಅಂತ ಹೇಳ್ಬೋದು. ನನಗಂದರೆ ಸ್ವಲ್ಪ ಹೆದರಿಕೆ ಏನಂದರೆ, ಸ್ವಲ್ಪ ಏನೋ ಕ್ಯಾರೆಟನ್ನು ತಿನ್ಸೋಕ್ಕೆ ಅಂತ ಹೋದಾಗ ಹತ್ರ ಅದು ಆಲ್ಮೋಸ್ಟ್ ತುಂಬಾ ಕೈಗೆ ಹತ್ತಿರ ಬಂದುಬಿಟ್ಟಿತ್ತು. ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ, ಬಟ್ ನನಗೆ ಪ್ರಾಣಿಗಳು ನಿಜ ನೋಡೋಕ್ಕೆ ಇಷ್ಟ, ಆದರೆ ಹತ್ತಿರ ಹೋಗೋಕ್ಕೆ ಮುಟ್ಟೋಕ್ಕೆ ತುಂಬ ಭಯ ಆಗುತ್ತೆ. ಬಟ್ ಇಟ್ಸ್ ಓಕೆ. ಸಣ್ಣ ಮಕ್ಕಳೆಲ್ಲ ಕರ್ಕೊಂಬಂದರೆ ಅವರೆಲ್ಲ ಎಂಜಾಯ್ ಮಾಡ್ತಾರೆ ಕುದುರೆ ನೋಡೋಕ್ಕೆ, ಕುದುರೆ ರೈಡ್ ಮಾಡೋಕ್ಕೆ. ಆ್ಯಂಡ್ ಇಟ್ಸ್ ಆಲ್ಸೋ ವೆರಿ ನಿಯರ್ ಬೈ, ಕ್ಲೋಸ್ ಬೈ ಅಲ್ವಾ, ಇಟ್ಸ್ ವಿತಿನ್ ದ ಸಿಟಿ ಲಿಮಿಟ್ಸ್. ಸೊ ಡೆಫಿನೆಟ್ಲಿ ವಿಸಿಟ್ ಮಾಡ್ಬೋದು. ಹಾಗೆ ನಾವು ಇದೆಲ್ಲ ನಾನು ಸುತ್ತಾಕ್ಕೊಂತ ನೋಡ್ತಾ ಇರ್ಬೇಕಾರೆ, ಇದು ಸಣ್ಣ ಪೋನಿ ಒಳ್ಳೆ, ನಿಜವಾಗ್ಲೂ ಒಳ್ಳೆ ಈ ಪೇಂಟಿಂಗ್ ಮಾಡ್ದಂಗಿದೆ ಇದು. ಪೇಂಟಿಂಗಲ್ಲೆಲ್ಲ ಮತ್ತು ನಮ್ಮದು ನೋಡಿ, ಐ ಆಮ್ ಜಸ್ಟ್ ಟೇಕಿಂಗ್ ಒನ್ ಕ್ಲಿಕ್ ಆಫ್ ದಿಸ್ ಫೋಟೋ ವಿತ್ ನಂತರಲ್ಲಿ ಯೂಸ್ ಮಾಡಿರೋ ಒಂದು ಕುದುರೆ ಅಂತ ಹೇಳಿದ್ದು. ಹಾಗೆ ನೋಡ್ತಾ ನೋಡ್ತಾ ಈವ್ನಿಂಗೇ ಆಗೋಯಿತು. ಇಲ್ಲಿ ಹಿಂಭಾಗ ದೇರ್ ಇಸ್ ಅಪಾರ್ಟ್ಮೆಂಟ್ಸು. ಸೊ ಲೈಟೆಲ್ಲ ಹಾಕಿದ್ದಾರೆ, ನೋಡೋಕ್ಕೆ ಒಂದು ಬ್ಯೂಟಿಫುಲ್, ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. ಎಲ್ಲ ಈ ಬರ್ಡ್ಸು ಮತ್ತು ಕೋಳಿಗಳದ್ದು ಶಬ್ದ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ. ಯು ಕ್ಯಾನ್ ಸ್ಪೆಂಡ್ ಅ ಕ್ವಾಲಿಟಿ ಟೈಮ್ ಒನ್ ಡೇ ಕಂಪ್ಲೀಟಾಗಿ ಯೂಸ್ ಮಾಡ್ಬೋದು. ಇಷ್ಟೇ ಅಲ್ಲ, ಇವರು ಇನ್ನೂ ಸಾಕಿರೋದು ಇಲ್ಲಿ ತುಂಬ ಜಾಸ್ತಿ ಇದೆ. ನಾಟಿ ಕೋಳಿ ಬಿಟ್ಟು ಇಲ್ಲಿ ಇವರು ಕುರಿಗಳನ್ನ ಸಾಕಿದ್ದಾರೆ ಇಲ್ಲಿ. ಇದೊಂಥರ ಡಿಫ್ರೆಂಟ್ ತಳಿ ಇರೋ ಕುರಿಗಳಿದು. ಆ ಕುರಿಗಳು ಮೇಲ್ಗಡೆ ಮಾಡಿ ಶೆಡ್ ಥರ, ಸೊ ಕೆಳಗಡೆ ಬಂದು ಮತ್ತೆ ಅಗೇನ್ ಒಂದು ಫಿಶ್ ಸಾಕೋಕ್ಕೆ ಅಂತ ಏನೋ ಮಾಡಿದ್ದಾರೆ ಇಲ್ಲಿ. ನೋಡಿ, ಇದು ಪೋನಿಗೆ ಸ್ವಲ್ಪ ಟ್ರೈನಿಂಗ್ ಕೊಡ್ತಿದ್ದಾರೆ, ಸೊ ದಟ್ ಫಾರ್ ನೆಕ್ಸ್ಟ್ ಬರೋಂಥ ಜನಗಳಿಗೆ ಇದು ಸ್ವಲ್ಪ ಹೇಳ್ದಂಗೆ ಕೇಳಲಿ ಅಂತ ಓಡಿಸ್ತಿದ್ದಾರೆ. ಮಳೆ ಸಣ್ಣ ತುಂತುರು ಇದೆ, ಬಟ್ ಸ್ಟಿಲ್ ಇಟ್ ಈಸ್ ರನ್ನಿಂಗ್. ಇಲ್ಲಿ ಯು ಕ್ಯಾನ್ ಸಿ ದರ್ ರ್ಯಾಬಿಟ್ಸ್, ಮೊಲಗಳು ಸಾಕಿದ್ದಾರೆ, ಬಾತುಕೋಳಿಗಳಿವೆ ಇಲ್ಲಿ. ಮತ್ತು ಇದು ಹೈದ್ರಾಬಾದ್ ಬೀಟಲ್ ಅಂತ ಹೇಳ್ತಾರೆ. ಇನ್ನೊಂದು ತಳಿ ಮುಖಡ ಸ್ವಲ್ಪ ಸುಕ್ ಥರ ಕಾಣುತ್ತೆ ನೋಡಿ ನೋಡೋಕ್ಕೆ, ಹೈಟ್ ಜಾಸ್ತಿ ಇರುತ್ತೆ, ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ನೋಡಿ ಎಷ್ಟು ದೊಡ್ಡದಾಗಿದೆ, ಒಳ್ಳೆ ನನಗೇನು ಕರು ಥರ ಕಾಣ್ತಾಯಿದ್ದು ನೋಡೋಕ್ಕೆ. ಆಮೇಲೆ ಇಲ್ಲಿ ಮಧ್ಯೆ ಬೆಕ್ಕುಗಳಿದೆ, ಇಲ್ಲಿ ಪರ್ಷಿಯನ್ ಬೆಕ್ಕುಗಳಿಟ್ಟಿದ್ದಾರೆ. ಸುಮಾರು ಬೆಕ್ಕುಗಳು ಡಿಫ್ರೆಂಟ್ ಕಲರ್ಸು ಅದು ಇದು ಎಲ್ಲ ಸಾಕಿದ್ದಾರೆ ಇಲ್ಲಿ. ಬಟ್ ಬೇಸಿಕಲಿ ಬೆಕ್ಕದ ನಂಗೆ ಬರಲ್ಲ, ಐ ಡೋಂಟ್ ಲೈಕ್. ಬಟ್ ಸುಮಾರು ಜನ ಇದ್ದಾರೆ, ನೋ ಅಫೆನ್ಸ್, ಸ್ವಲ್ಪ ಜನಕ್ಕೆ ತುಂಬ ಇಷ್ಟ ಆಗುತ್ತೆ, ಸಾಕ್ತಾರೆ. ಸೊ ನೋಡೋಕ್ಕೆ ಓಕೆ,
ಏನಿದೆ ನಾವೇನು ಹೇಳೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಈಚ್ ಇಂಡಿವಿಜುವಲ್ ಇಷ್ಟಗಳು ಹೇಗಿರುತ್ತೋ ಹಾಗೆ. ಸೊ ಸಮ್ ಪೀಪಲ್ ಮೇ ಲೈಕ್ ಬೆಕ್ಕು ಇಷ್ಟ ಆಗ್ಬೋದು, ಸಾಕ್ಬೋದು. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ನಾನು ಇದೇ ಕವರ್ ಮಾಡಿರೋದು. ಎಲ್ಲ ಇಷ್ಟಪಟ್ಟಿದ್ದೀರ ಅನ್ಕೋತೀನಿ. ಆ್ಯಂಡ್ ಇಫ್ ಯು ಲೈಕ್ ಯು ಕ್ಯಾನ್ ವಿಸಿಟ್ ದಿಸ್ ಪ್ಲೇಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.